ಅದು ಚಿಕ್ಕಮಗಳೂರು ಜಿಲ್ಲೆಯನ್ನೇ ತಲ್ಲಣಗೊಳಿಸಿದ ಸಾವಿನ ಪ್ರಕರಣ. ಪೊಲೀಸ್ ಠಾಣೆಯಲ್ಲಿ ನಡೆದ ಆತ್ಮಹತ್ಯೆ ಪ್ರಕರಣ. ಪೊಲೀಸರ ಮೇಲೆ ಅನುಮಾನ ಹುಟ್ಟುವಂತೆ ಮಾಡರು. ಆ ಕೇಸ್ ಹಿಂದಿರುವ ಅಸಲಿ ಸತ್ಯ ಏನು? ಅಲ್ಲಿ ಪೊಲೀಸರಿಂದ ಟಾರ್ಚರ್ ನಡೆದಿತ್ತ? ಹೌದು ಅಂತಿದ್ದಾರೆ ಪ್ರದೀಪನ ಕಡೆಯವರು. ಚಿಕ್ಕಮಗಳೂರು, ತರೀಕೆರೆ ಹಾಗೂ ಶಿವಮೊಗ್ಗ ಭಾಗದಲ್ಲಿ ಬೈಕ್ ಕಳ್ಳತನ ಪ್ರಕರಣಗಳು ಯಥೇಚ್ಛವಾಗಿ ನಡೆಯುತ್ತಿವೆ. ಇನ್ನು ಬೈಕ್ ಕಳ್ಕೊಂಡವರು ಪೊಲೀಸ್ ಠಾಣೆಗಳಿಗೆ ದೂರು ಕೊಡ್ತಿದ್ದಾರೆ. ತರೀಕೆರೆ ಪೊಲೀಸ್ ಠಾಣೆಗೂ ಕೂಡ ಅಂತಹ ದೂರುಗಳು ಬಂದಿದ್ವು. ಆ ನಂತರವೇ ಕ್ರೈಂ ಪಿಎಸ್ಐ ನೇತೃತ್ವದಲ್ಲಿ ಒಂದು ತಂಡ ರಚನೆಯಾಗಿತ್ತು. ಆ ತಂಡ ತನಿಖೆ ಶುರು ಮಾಡಿದ ಮೇಲೇನೆ ಈ ಪ್ರದೀಪನ ಮೇಲೆ ಕಣ್ಣು ಬಿದ್ದಿತ್ತು. ಪ್ರದೀಪನ ಮೇಲೆ ಅನುಮಾನಗೊಂಡ ಪೊಲೀಸರು ಠಾಣೆಗೆ ಕರೆತಂದು ವಿಚಾರಣೆ ಮಾಡ್ತಾರೆ. ಆದ್ರೆ ಆ ವಿಚಾರಣೆ ಯಾವ ರೀತಿಯಲ್ಲಿತ್ತು ಅನ್ನೋದನ್ನ ನೋಡೋಕ್ ಹೋದ್ರೆ ಅಲ್ಲಿ ಪೊಲೀಸರ ಮೇಲೇನೆ ಇಡೀ ಪ್ರಕರಣದಲ್ಲಿ ಅನುಮಾನ ಮೂಡುವಂತೆ ಮಾಡುತ್ತೆ. 6 ಗಾಡಿ ಮಿಸ್ಸಿಂಗ್ ಆಗಿದೆ ಅಂತ ಅವರು ಕರ್ಕೊಂಡು ಹೋಗಿದ್ರು. 6 ಗಾಡಿಯಲ್ಲಿ 5 ಗಾಡಿನ ಅವ್ರು ಇಂಥ ಕಡೆ ನಾನು ನಿಲ್ಸಿದ್ದೀನಿ ಅಂತ ಹೇಳಿದ್ರು. 5 ಗಾಡಿನ ಅವ್ರು ತಗೊಂಡೋದ್ರು. ಇನ್ನೊಂದು ಗಾಡಿ ಸಿಕ್ಕಿಲ್ಲ ಅಂತ ಹೇಳಿ ಅವರು ಟಾರ್ಚರ್ ಕೊಟ್ರು. 1 ಗಂಟೆ ರಾತ್ರಿ ನನ್ನ ಅಳಿಯ ಸ್ಟೇಷನ್ಗೆ ಯಾವ್ದೋ ಒಂದು ಗಾಡಿ ಬಿಡಕ್ ಹೋಗಿದ್ದ. ಆ ಟೈಮಲ್ಲಿ ಮೂರ್ತಪ್ಪ ಅಂತ ಎಸಿದಾರೋ ಅವನಿಗೆ ಬಾಳ ಹೊಡಿತಿದ್ರಂತೆ. ಇದು 100% ಅವನಿಗೆ ಹೊಡೆದಿರೋದ್ರಿಂದ ಅವ್ನು ಬೆಳಗ್ಗೆ ಏನು ಇವ್ರ ತಂದೆಯವರು ತಿಂಡಿ ತಗೊಂಡೋಗಿ ಕೊಟ್ರು. ಆ ಟೈಮಲ್ಲೂ ಸಹ ಅವನು ನಡೀತಿರಲಿಲ್ಲ ಅಂತೆ. ಬಹಳ ಹಿಂಸೆಯಿಂದ ಹೋಗಿ ನಡ್ಕೊಂಡು ಹೋಗಿದ್ದಂತೆ. ಕೇಳಿದ್ರಲ್ಲ, ಪೊಲೀಸರ ಕಿರುಕುಳದಿಂದಾನೇ ಪ್ರದೀಪ ಸಾವನ್ನಪ್ಪಿದ್ದಾನೆ ಅನ್ನೋದು ಆರೋಪ. ಆದ್ರೆ ಪೊಲೀಸರು ಮಾತ್ರ ಆ ಮಾತನ್ನ ಒಪ್ಪಿಕೊಳ್ಳೋಕೆ ತಯಾರಿಲ್ಲ. ಸ್ಟಾಫ್ ಯೂಸ್ ಮಾಡುವ ಟಾಯ್ಲೆಟ್ ಬ್ಯಾಕ್ ಸೈಡ್ ನಲ್ಲಿ ಇದೆ. ಸೊ ಅಲ್ಲಿ ಹೋಗಿ ಟಾಯ್ಲೆಟ್ ಹೋಗ್ಲಿಕ್ಕೆ ಬಿಟ್ಟಿದ್ದಾರೆ ಪೊಲೀಸ್ ಅವರು ಕೂಡ. ಟಾಯ್ಲೆಟ್ ಹೋಗಿ ಅವರು 5-6 ನಿಮಿಷ ಏನು ಮೌನ ಇತ್ತು, ಏನು ಸೌಂಡ್ ಇಲ್ಲ. ಆಮೇಲೆ ಪೊಲೀಸ್ ಅವರು ಔಟ್ ಸೈಡ್ ಒಂದು ಕೂಗ್ಲಿಕ್ಕೆ ಶುರು ಮಾಡುವಾಗ ಕೂಡ ಒಳಗಡೆ ರೆಸ್ಪಾನ್ಸ್ ಇಲ್ಲ. ಸೊ ಆಮೇಲೆ ಇವರು ಪೊಲೀಸ್ ಅವರು ಡೋರ್ ಬ್ರೇಕ್ ಮಾಡ್ಲಿಕ್ಕೆ ಟ್ರೈ ಮಾಡುವಾಗ ತಂದೆ ಕೂಡ ಪೊಲೀಸ್ ಜೊತೆಗೆ ಸೇರ್ಕೊಂಡಿದ್ದಾರೆ. ಸೊ ಡೋರ್ ಬ್ರೇಕ್ ಮಾಡುವಾಗ ಒಳಗಡೆ ದಿಸ್ ಫೆಲೋ ವಾಸ್ ಫೌಂಡ್ ಹ್ಯಾಂಗಿಂಗ್. ಸೊ ಟಾಯ್ಲೆಟ್ ನಲ್ಲಿರುವ ಕಿಟಕಿದಲ್ಲಿ ಅವ ಏನ್ ಪ್ಯಾಂಟ್ ಹಾಕೊಂಡು ಬಂದಿದ್ದಾನೋ ಆ ಪ್ಯಾಂಟ್ ನಲ್ಲಿಯೇ ಹಾಕಿಕೊಂಡು ಆಗಿದ್ದಾನೆ. ಲಾಕಪ್ ಡೆತ್ ಆಗಿಲ್ಲ, ಇದೊಂದು ಕಸ್ಟೋಡಿಯನ್ ಡೆತ್ ಅಂತಿದ್ದಾರೆ ಪೊಲೀಸರು. ಹಾಗಾದ್ರೆ ಲಾಕಪ್ ಡೆತ್ಗೂ ಕಸ್ಟೋಡಿಯನ್ ಡೆತ್ಗೂ ಏನ್ ವ್ಯತ್ಯಾಸ ಅನ್ನೋದನ್ನ ಎಸ್ಪಿ ಸಾಹೇಬ್ರು ಹೇಳ್ತಾರೆ ಕೇಳಿ. ವಿ ಕಾಲ್ ದಟ್ ಆಸ್ ಸೂಸೈಡ್ ಇನ್ ಪೊಲೀಸ್ ಕಸ್ಟಡಿ. ಅದು NHRC ಟರ್ಮೇ ಇದೆ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್. ಪೊಲೀಸ್ ಕಸ್ಟಡಿದಲ್ಲಿ ಸೂಸೈಡ್. NHRC ಗೈಡ್ಲೈನ್ ಪ್ರಕಾರ ನೋಡಿದೀರನ್ನ ಕಸ್ಟೋಡಿಯಲ್ ಡೆತ್ ಇದೆಲ್ಲ ಕಸ್ಟೋಡಿಯಲ್ ಡೆತ್. ಪೊಲೀಸ್ ಕಸ್ಟಡಿ ಒಳಗಡೆ ಬಂದ ಮೇಲೆ ಯಾರು ತೀರಿ ಹೋಗ್ತಾರೋ ಅದು ಕಸ್ಟೋಡಿಯಲ್ ಡೆತ್. ಅದರಲ್ಲಿ ಸಬ್ ಕ್ಲಾಸಿಫಿಕೇಶನ್ ಏನು? ಒಂದು ಸೂಸೈಡಲ್ ಡೆತ್, ಸೂಸೈಡ್ ಮಾಡಿ ತೀರಿ ಹೋಗಿದ್ದಾರೆ. ಇನ್ನೊಂದು ಲಾಕಪ್ ಡೆತ್. ಜನರಲಿ ನಾವು ಪಬ್ಲಿಕ್ ನಲ್ಲಿ ಜಾಸ್ತಿ ಭಾವನೆ ಲಾಕಪ್ ಡೆತ್ ಏನು, ಪೊಲೀಸ್ ಹೊಡೆದ್ಬಿಟ್ಟು ಒಳಗಡೆ ಸತ್ತೋಗಿದ್ದಾರೆ, ಅದು ಲಾಕಪ್ ಡೆತ್. ದಟ್ ಇಸ್ ಲಾಕಪ್. ವಿಚಾರಣೆ ವೇಳೆ ಒಬ್ಬ ಆರೋಪಿ ಪೊಲೀಸ್ ಠಾಣೆಯಲ್ಲಿ ಸತ್ರೆ ಅದು ಲಾಕಪ್ ಡೆತ್ ಅನ್ನೋದ್ರಲ್ಲಿ ಅನುಮಾನವಿಲ್ಲ. ಆದ್ರೆ ಅದನ್ನ ತೀರ್ಮಾನ ಮಾಡೋದು ಯಾರು? ನ್ಯಾಷನಲ್ ಹ್ಯೂಮನ್ ರೈಟ್ಸ್ ತನಿಖೆ ಪ್ರಕಾರ, ಗೈಡ್ಲೈನ್ಸ್ ಪ್ರಕಾರ ನಾವು ಇದು ತನಿಖೆ ಮಾಡಲ್ಲ. ಇದು ಏನು ಪೊಲೀಸ್ ಸ್ಟೇಷನ್ ಒಳಗಡೆ ಸಾವಾಗಿತ್ತು ಇದು CID ಗೌರ್ಮೆಂಟ್ ಆಟೋಮೆಟಿಕ್ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ನಮ್ಮ ಕರ್ನಾಟಕದಲ್ಲಿರುವ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಅವರೇ ಬಂದು ತನಿಖೆ ಮಾಡ್ತಾರೆ. ಒಂದು ತಾವು ನಮಗೆ ಕೇಳುವುದು ನಮ್ಮ ವಾಟ್ ಎವರ್ ಇಸ್ ಅವರ್ ವರ್ಷನ್, ನಮ್ಮ ಪ್ರಕಾರ. ಅದಕ್ಕೆ SPI ನಾನು ಚೆಕ್ ಮಾಡ್ಲಿಕ್ಕೆ ಬಂದಿದ್ದೀನಿ, ಸ್ಟೇಷನ್ ಬಂದು ತಮಗೆ ಮಾತಾಡ್ತಾ ಇದ್ದೀನಿ. ಸೊ CID ವಿಲ್ ಎನ್ಕ್ವೈರ್. ಪೊಲೀಸ್ ಬೇರೇನು ಮಾಡಿದಾರಾ, ಪೊಲೀಸ್ ಅವ್ರಿಗೆ ಇದು ಟಾರ್ಚರ್ ಮಾಡಿದಾರಾ, ಅದಕ್ಕೋಸ್ಕರ ಮಾಡಿದಾರಾ, ನಿಜವಾಗಿ ಸೂಸೈಡ್ ಆಗಿತ್ತ? COD ಅಧಿಕಾರಿಗಳ ಅಂಗಳದಲ್ಲಿ ಪ್ರದೀಪನ ಸೂಸೈಡ್ ಕೇಸ್ ಇದೆ. COD ಅಧಿಕಾರಿಗಳು ಈ ಪ್ರಕರಣವನ್ನ ಯಾವ ರೀತಿ ಭೇದಿಸ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಆದ್ರೆ ಪ್ರದೀಪನ ಪ್ರಕರಣದಲ್ಲಿ ಕೆಲವೊಂದು ಪ್ರಶ್ನೆಗಳು ಸಾರ್ವಜನಿಕರನ್ನ ಕಾಡ್ತಿವೆ. ಕೋಟ್ಯಾಧಿಪತಿಯ ಮಗನೊಬ್ಬ ಬೈಕ್ ಕಳ್ಳತನ ಮಾಡ್ತಿದ್ದ ಅಂದ್ರೆ ನಂಬೋಕ್ ಸಾಧ್ಯವಿಲ್ಲ. ಈ ಬಗ್ಗೆ ಅವರ ತಂದೆ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಏನಾಗಿತ್ತು ಅಂತ ಗೊತ್ತಿಲ್ಲ ಸರ್. ಹೊರಗಡೆ ಎತ್ಕೊಂಡ್ಬಂದ್ರು, ಹಾರ್ಟ್ ಅಟ್ಯಾಕ್ ಆಗಿದೆ ಅಂತೇಳಿ ಅವರು ಪ್ರಯತ್ನ ಮಾಡಿದ್ರು. ಹೋಗ್ಬಿಟ್ಟಿತ್ತು ಅವಾಗೆಲ್ಲ. ಸುಳ್ಳು ಸರ್ ಅಲ್ಲ, ಏನು ಅಂತ ಹೇಳಕ್ಕೆ ಬರೋದು ಸರ್. ಟಾರ್ಚರ್ ಜಾಸ್ತಿ ಆಗಿ ರಾತ್ರಿ ಅಲ್ಲೇ ಇದ್ರಲ್ಲ, ಅದನ್ನ ಮರ್ಯಾದೆಗೋಸ್ಕರ ಆ ಥರ ಮಾಡ್ಕೊಂಡ ಏನೋ ಅನ್ಸುತ್ತೆ. ಹಾಗಾದ್ರೆ ನಿಜ ಯಾವುದು? ಆ ನಿಜ ಬಯಲಾಗಬೇಕು ಅಂದ್ರೆ COD ಪೊಲೀಸರು ಸಮಗ್ರವಾಗಿ ತನಿಖೆ ನಡೆಸಿ ಪೊಲೀಸರು ತಪ್ಪಿತಸ್ಥರಾಗಿದ್ರೆ ಅವರ ವಿರುದ್ಧ ಖಂಡಿತ ಕ್ರಮ ಕೈಗೊಳ್ಳಲೇಬೇಕಿದೆ. ಆಗ ಮಾತ್ರ ಮನೆ ದೀಪವನ್ನ ಕಳ್ಕೊಂಡ ಈ ಕುಟುಂಬಕ್ಕೆ ನ್ಯಾಯ ಸಿಗೋಕ್ ಸಾಧ್ಯ. ಅನಾಯಾಸವಾಗಿ ತನ್ನ ಚಿಕ್ಕಪ್ಪನನ್ನ ಕಳ್ಕೊಂಡ ಈ ತೇಜಸ್ವಿನಿಯ ಕಣ್ಣೀರಿಗೆ ಬೆಲೆ ಸಿಗೋಕ್ ಸಾಧ್ಯ. ಇದು ಪ್ರದೀಪನ ಸೂಸೈಡ್ ಕಥೆಯಾದ್ರೆ, ಇನ್ನು ಬೆಂಗಳೂರಿನ ಪೊಲೀಸರು ಕೆಲ ಕೊಲೆ ಪಾತಕಿಗಳನ್ನು ಅರೆಸ್ಟ್ ಮಾಡಿದ್ದಾರೆ.
ಅವರು ಮಾಡಿದ ಆ ಪಾತಕ ಎಂಥದ್ದು ಅನ್ನೋದನ್ನ ಹೇಳ್ತೀವಿ ಸಣ್ಣ ಬ್ರೇಕ್ನ ನಂತರ.